ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ ವತಿಯಿಂದ 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವಂತಹ ಒಂದು ಸಲುವಾಗಿ ಸಂಸ್ಥಾಪನೋತ್ಸವ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದಲ್ಲಿ ಯುವ ಸಂಕಲ್ಪ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅಗ್ನಿಶ್ರೀ ಕಪ್ ಸೀಸನ್ 2ರ ಲೋಗೋವನ್ನು ಅನಾವರಣ ಮಾಡುವಂತಹ ಒಂದು ಕಾರ್ಯಕ್ರಮವೂ ಕೂಡ ಅದಾಗಿತ್ತು. ನೂತನ ಪದಾಧಿಕಾರಿಗಳಿಂದ ಸೇವಾ ಚಟುವಟಿಕೆ ನಡೆಸೋದಕ್ಕೆ ಒಂದು ಸಂಕಲ್ಪವನ್ನ ಕೂಡ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಸಮುದಾಯದ ಮುಖಂಡರು ಕುಂಬಣ್ಣ, ಶಿವಣ್ಣ, ನರಸಿಂಹಮೂರ್ತಿ, ರವೀಶ್ ಹಾಗೆ ಶ್ರೀಕಾಂತ್, ಇನ್ನು ಯಜಮಾನರಾದ ಹನುಮಂತರಾಜು, ಉಮೇಶ್ ಸೇರಿದಂತೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯೂತ್ ಫೋರ್ಸ್ ಯುವಕರ ಹೆಜ್ಜೆಯ ಬಗ್ಗೆ ಮೆಚ್ಚುಗೆಯನ್ನ ಸಹ ಇದೇ ವೇಳೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಸಮಾಜದ ಯುವಕರು ಜಾಗೃತರಾಗಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಾಗಿದೆ. ಶಿಕ್ಷಣವೇ ಅಸ್ತ್ರ, ಸಮಾಜದ ಎಲ್ಲರೂ ಶಿಕ್ಷಣ ಕೂಡ ಪಡೆಯಬೇಕು ಅನ್ನುವಂತ ಒಂದು ಸಂದೇಶವನ್ನ ಜಾರಿ ಕೊಡಲಾಗಿದೆ. ಯುವಕರು ಹಿರಿಯರ ಮಾರ್ಗದರ್ಶನವನ್ನ ಪಡೆದು ಸಮಾಜವನ್ನ ಕಟ್ಟಬೇಕು. ಯುವ ಉತ್ಸಾಹಿ ಯುವಕರಿಗೆ ಕರೆ ನೀಡಿದ್ದಾರೆ ರಾಜ್ಯಾಧ್ಯಕ್ಷ ಮಾರುತಿ ಕೆಆರ್. ಯೂತ್ ಫೋರ್ಸ್ ಸಂಘಟನೆ 5 ವರ್ಷಗಳ ಸಾಧನೆ ಬಗ್ಗೆ ಮಂಜುನಾಥ್ ಕೂಡ ಮಾತನಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಿದೆ ಯೂತ್ ಫೋರ್ಸ್ ಕೂಡ. ಸಮಾಜದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಈ ಒಂದು ಸಂಘಟನೆ. ಕಾರ್ಯಕ್ರಮದಲ್ಲಿ 400ಕ್ಕಿಂತ ಹೆಚ್ಚು ಸಮುದಾಯದ ಸಮಾಜದ ಯುವಕರು, ಮುಖಂಡರು ಎಲ್ಲರೂ ಸಹ ಭಾಗಿಯಾಗಿದ್ರು. ಸಮಾಜವನ್ನ ಕಟ್ಟಿ ಬೆಳೆಸುವಂತಹ ಭರವಸೆ ನೀಡಿದೆ ಯೂತ್ ಫೋರ್ಸ್ ಯುವಕರು ತಂಡ ಕೂಡ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಜಮಾನರಾದ ಹನುಮಂತರಾಜು ಹಾಗೆ ಸಮಾಜದ ಮುಖಂಡರಾದಂತಹ ಶ್ರೀಕಾಂತ್, ರಾಜ್ಯಾಧ್ಯಕ್ಷರಾದಂತಹ ಮಾರುತಿ ಕೆಆರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ HR ಮಾತನಾಡಿದ್ದಾರೆ. ನೋಡೋಣ. ನೀವು ಶೈಕ್ಷಣಿಕವಾಗಿ ಸದೃಢರಾದಾಗ, ನೀವು ರಾಜಕೀಯದಲ್ಲಿ ತೊಡಗಿಸ್ಕೊಂಡಾಗ ಸಮಾಜ ಗುರುತಿಸ್ಕೊಳ್ಳುತ್ತೆ. ನೀವೇ ಹಿತಮುಖವಾಗಿ ಹೋಗ್ತಾ ಹೋದ್ರೆ ಸಮಾಜನೂ ಹಿತಮುಖನಾಗ ಶಿಕ್ಷಣ ಅನ್ನೋದು ಎಲ್ಲರಿಗೂ ಒಂದು ಬಂದಿದೆ. ಈಗಿನ ಒಂದು ವ್ಯವಸ್ಥೆ ಒಳಗೆ ಶಿಕ್ಷಣದ ಅವೇರ್ನೆಸ್ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಜನಾಂಗದ ಮಕ್ಕಳನ್ನು ಓದಿಸ್ಬೇಕು ಅನ್ನೋದು ಎಲ್ಲರಿಗೂ ಬಂದಿದೆ. ಆದರೆ ಈಗ ಏನು ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಏನು ಓದಿಸಿದ್ರೆ ಒಂದು ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅನ್ನೋದು. ಯಾಕಂದ್ರೆ ನಾವು ಆರ್ಥಿಕವಾಗಿ ಸದೃಢರಾಗಿರೋದ್ರಿಂದ ಶಿಕ್ಷಣದಲ್ಲಿ ITI, ಡಿಪ್ಲೊಮೊ, ಇಂಜಿನಿಯರ್ನೇ ಓದಿಸ್ಕೊಬರ್ತೀವಿ. ಯಾಕಂದ್ರೆ ನಮ್ಗೆ ಓದಿದ ತಕ್ಷಣ ಒಂದು ಶಿಕ್ಷಣದಲ್ಲಿ ಕೆಲಸ ಸಿಗುತ್ತೆ ಅನ್ನೋದನ್ನ ಒಂದು ಮಂದಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋದು, ಅದನ್ನ ಮಾರ್ಗದರ್ಶನ ವಿದ್ಯಾವಂತರಿದ್ದಾರೆ ಅವ್ರಿಗೆ ಯಾವ ಒಂದು KTSV ಇರ್ಬೋದು, ಅದರಲ್ಲೇ ಒಂದೊಂದು ಕಾರ್ಯಕ್ರಮ ರೂಪಿಸ್ತೀರ ಪ್ರತಿಭಾನ್ವಿತರಿಗೆ, SLC ಅವರಿಗೆ, ಅವ್ರಿಗೆಲ್ಲ ಆ ಕಾರ್ಯಕ್ರಮದಲ್ಲಿ ಯಾರು ಓದ್ತಾರೆ ಅವ್ರಿಗೊಂದು ಇಂಥವ್ರಿಗೆ ಪೇರೆಂಟ್ಸ್ ಕೇಳಿದ್ರೆ ಈ ಒಂದು ತಾಂಡು ಓದಿಸಿದ್ರೆ ಈ ಥರ ನಮ್ಮ ಜನಾಂಗದಲ್ಲಿ ಹಿಂಗೆ ಒಂದು ಮುಂದುವರಿಬೋದು ಅಥವಾ ಒಂದು ಒಳ್ಳೆ ಉದ್ಯೋಗ ಸೃಷ್ಟಿಗೆ ಹೋಗ್ಬೋದು ಅಂತ ಹೇಳಿ ನೀವೆಲ್ಲ ಒಂದು ಕೈ ಜೋಡಿಸಿದ್ರೆ ಆ ನಮ್ಮ ಜನಾಂಗ ಬೇರೆ ಇದರಲ್ಲಿ ಕಣ್ಣಿಗೆ ಕಾಣಿಸುತ್ತೆ. ಈ 2 ಇಲಾಖೆಗಳನ್ನು ನಮ್ಮ ಜನರಿಗೆ ಮೀಸಲಾತಿ ಸಿಗ್ತಾ ಇತ್ತು. ಆದ್ರೆ ಅವತ್ತು ತಪ್ಪು ಅಂತ ನಾನು ಹೇಳಿದ್ರೆ ನನಗೆ ಬರಲಿಲ್ಲ. ಅವತ್ತು ಊಟ ಸಂಪಾದನೆ ಮಾಡ್ಕೊಂಡು ಬಂದದೇ ಈ ಸಮಾಜದ ವ್ಯವಸ್ಥೆ ಕಷ್ಟ ಇಲ್ಲ ಸಂದರ್ಭದಲ್ಲಿ ನಾವು ಅವ್ರನ್ನೂ ಕೂಡ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೋರಾಟ ಮಾಡಿದ್ರೆ ಬಹುಶಃ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಮಿಲಿಟರಿ ಇಲಾಖೆಯಲ್ಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಇರ್ತಾ ಇತ್ತು. ಈಗ ಹೇಗೆ ಬೇರೆ ಬೇರೆ ಸಮಾಜಗಳ ಕುಲಕಸುಗಳು ಏನೇನಿದ್ದಾವೆ ಅಲ್ಲೆಲ್ಲ ಕೂಡ ಕೆಲವರಿಗೆಲ್ಲ ಮೀಸಲಾತಿಗಳನ್ನ ಇಟ್ಟಿದ್ದಾರೆ. ಈಗ ನಮ್ಮ ಕುಲಕಸು, ನಮ್ಮ ಪೂರ್ವಜರ ಸೈನಿಕರು ಯಾಕೆ ಮೀಸಲಾತಿ ಕೇಳಬೇಕು? ಆದ್ರೆ ಭವಿಷ್ಯದ ದಿನಗಳಲ್ಲಿ ಹೋರಾಟ ಅನಿವಾರ್ಯ. ಇರ್ತಕ್ಕಂಥ 20 ಗುಂಟೆ 10 ಎಕರೆ ಜಮೀನಲ್ಲಿ ಏನ್ ಮಾಡೋದು? ಆದ್ರಿಂದ ವಿದ್ಯೆ ಮೇಲೆ ಬಹುಶಃ ಅತಿ ಹೆಚ್ಚು ಕೇಂದ್ರೀಕೃತವನ್ನು ಮಾಡಿ ನಾನು ಇಬ್ಬರು ಹೇಳ್ತಕ್ಕಂಥ ಪ್ರತ್ಯಕ್ಷವಾಗಿ ಕಂಡು ಕೂಡ ಪ್ರಮಾಣಿಸಿ ನೋಡಿ. ಯಾವುದನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ. ಯಾರು ಏನ್ ಬೇಕಾದ್ರೂ ಮಾತಾಡಿ, ನಿಮ್ ಬಗ್ಗೆನೂ ಮಾತಾಡ್ತಾರೆ, ನನ್ನ ಬಗ್ಗೆನೂ ಮಾತಾಡ್ತಾರೆ, ವೇದಿಕೆ ಮೇಲೆ ಲೀಡರ್ಗಳ ಬಗ್ಗೆನೂ ಮಾತಾಡ್ತಾರೆ. ಯಾರು ಏನು ಮಾತಾಡಿದ್ರು ನೀವು ತಗೊಂಡಿರಿ, ಅದನ್ನ ಎದುರಿಟ್ಕೊಳಕ್ ಹೋಗ್ಬೇಡಿ. ಬೇರೆ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಿ ಸತ್ಯ ಅನಿಸಿದ್ರೆ ಮಾತ್ರ ಇದನ್ನ ತಗೊಳಕ್ ಹೋಗಿ, ಇಲ್ಲ ತಗೊಳಕ್ ಹೋಗ್ಬೇಕು. ಹೇಗೆ ಅಂತ ಹೇಳಿದ್ರೆ ಇವತ್ತು ಯಾರೋ ಒಬ್ಬ ಬೆಳೀತಾವ್ರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಬೇಕಾದಷ್ಟು ಮಾತಾಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹುಶಃ ನಿಮ್ಮೇಲೂ ಕೂಡ ಭವಿಷ್ಯದಲ್ಲಿ ಇಂಥವೆಲ್ಲ ಬರ್ತವೆ. ಅದನ್ನೆಲ್ಲ ತಾವೆಲ್ಲೇ ಮೊದಲು ಬರ್ತಾರೆ, ಆಮೇಲೆ ವಿರೋಧ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 3ನೇದು ನೀವು ಯಶಸ್ವಿ ಆದ್ರೆ ನಿಮ್ಮನ್ನು ನೋಡೋಣ. ನಾವು ಕಳೆದ 5 ವರ್ಷಗಳ ಹಿಂದೆ ಏನು ಒಂದು ನಮ್ಮ ಇವತ್ತು ದಿವಂಗತ ಪೂಜ್ಯ ಪ್ರೆಸ್ ರಾಜಣ್ಣನವರಾಗಿರ್ಬೋದು, ನಮ್ಮ ತಹಶೀಲ್ದಾರ್, ಹೀಗೆ ಹಲವಾರು ಹಿರಿಯರು ಒಂದು ನಮ್ಮ ಯುವಕರ ಪಡೆಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು
ಆ ದಿನ ನಾವು ಏನು ಸಂಕಲ್ಪ ಮಾಡಿದ್ವಿ ಅದು ನಿರಂತರವಾಗಿ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮೂಲಕ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವಂತಹ ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ಸಮಾಜಮುಖಿಯಾದಂತಹ ಕೆಲಸಗಳನ್ನ ಕಾರ್ಯಗಳನ್ನ ನಡೆಸ್ಕೊಂಡು ಇವತ್ತು ಸಮಾಜದ ಯುವಕರನ್ನ ಒಂದು ಪಡೆ ಕಟ್ತಾ ಯುವಕರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಒಂದು ಶಕ್ತಿಯನ್ನ ನಮ್ಮ ಸಮುದಾಯಕ್ಕೆ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂಘಟನೆ ನಾವು ಸ್ಥಾಪನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ನಾವು ಈಗಾಗಲೇ ಒಬ್ಬೊಬ್ಬರ ಹತ್ರನೇ ಮಾತಾಡಿದ್ದೀವಿ. ನಮ್ಮ ಯೋಜನೆಗಳೇನು, ನಮ್ಮ ಮುಂದಿನ ಕಲಾಪಗಳೇನು ಅನ್ನೋದನ್ನ ಅವ್ರ ಹತ್ರನೂ ಸಹ ನಾವು ಚರ್ಚೆ ನಡೆಸಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಹಲವಾರು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಕ್ರಾಂತಿಯನ್ನ ನಮಗೆ ಏನು ನಾವು ತುಂಬಾ ದೊಡ್ಡ ಕನಸ ಒಂದು ಘಟನೆ ಆಗುತ್ತೆ, ಒಂದು ವಿಚಾರ ಆಗುತ್ತೆ. ಒಬ್ಬ ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇರ್ತಾರೆ, ಒಂದ್ ಕಡೆ ಹೋಗಿ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ. ಅದೊಂದು ಮೇಲ್ವರ್ಗದ ಸಮುದಾಯ ನಡೆಸ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ. ಅಲ್ಲಿ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಅರ್ಹತೆ ಇದ್ರೂ ಕೂಡ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಇದು ಕೆಲವೊಂದ್ ಕಡೆ ನಮ್ಮ ಸಮುದಾಯಗಳಲ್ಲ ಯಾಕೆ ಕೊಡಬೇಕು ಅನ್ನುವಂತಹದ್ದು ಅವರ ಒಂದು ಮೆಂಟಾಲಿಟಿ. ಹೀಗಾಗಿ ಅಲ್ಲಿಂದಾಗಿ ಸಾಕಷ್ಟು ನೊಂದ್ಕೊಂಡು ಬರ್ತಾರೆ, ನನಗೆ ಅರ್ಹತೆ ಇದೆ, ನನಗೆ ಕೆಪಾಸಿಟಿ ಇದೆ, ನನಗೆ ಕೆಲಸ ಸಿಗ್ಲಿಲ್ಲ ಅಲ್ಲಿ ಅಂತ. ಮತ್ತೊಂದು ವಿಚಾರ, ಒಂದು ಸಂಘಟನೆ ಅಂದ್ರೆ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಓರ್ವ ಮಹಿಳೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಂದ್ರೆ ಸ್ವತಂತ್ರ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಇರಲಿಲ್ಲ ಅನ್ನುವಂತಹ ಒಂದೇ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಒಂದು ಕೆಳಗಡೆ ಇರತಕ್ಕಂಥ ಸಮುದಾಯದವರು ಆಕೆಯ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ಮಾಡಿ ಮತ್ತೊಂದು ಕಡೆ ವರ್ಗ ಆಗೋ ರೀತಿಯಲ್ಲಿ ನಡೆಸ್ಕೊಳ್ತಾರೆ, ನೋಡ್ಕೊಳ್ತಾರೆ. ಇದು ಮೇಲ್ವರ್ಗ ಮತ್ತೆ ಕೆಳವರ್ಗ ಎರಡೂ ವರ್ಗಗಳ ನಡುವೆ ನಾವು ಮೊದಲಿರ್ತಕ್ಕಂಥ ಮಧ್ಯಮ ವರ್ಗದ ಸಿಗಾಕೊಂಡು ನೆರಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ಸರ್ಕಾರ ಮೇಲ್ಗಡೆ ಗಮನಿಸುತ್ತೆ, ಕೆಳಗಡೆ ಗಮನಿಸುತ್ತೆ, ಆದ್ರೆ ಮಧ್ಯದಲ್ಲಿರೋರನ್ನ ಖಂಡಿತವಾಗ್ಲೂ ಕೂಡ ನೋಡೋದಕ್ಕೆ ಹೋಗೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೇನ್ ಬೇಕು ಅಂತ ನಾವು ಕೇಳಿದಾಗಲೇ ಮಾತ್ರ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎರಡು ವಿಚಾರಗಳನ್ನ ನಿಮ್ಗೆ ಹೇಳೋದಕ್ಕೆ ಯಾಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ, ಈ ಒಂದು ಸಮಾಜ, ತಿಗಳ ಸಮಾಜ, ಅಗ್ನಿವಂಶ ಕ್ಷತ್ರಿಯ ಸಮಾಜ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ ಅನ್ನುವಂಥದ್ದನ್ನ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಸರಿಸಿದ, ನಗರ ಪ್ರದೇಶಗಳಲ್ಲಿ ಭಾಗಶಃವಾಗಿ ಅಷ್ಟು ಗೊತ್ತಿರೋದಿಲ್ಲ. ಆದ್ರೆ ವಾಸ್ತವವಾಗಿ ಒಬ್ಬರನ್ನೊಬ್ಬರು ಭೇಟಿ ಮಾಡಿದಾಗ ಇಂತಹ ವಿಚಾರಗಳೆಲ್ಲ ಬೆಳಕಿಗೆ ಬರುತ್ತೆ. ಇನ್ನು ಅಗ್ನಿವಂಶ ಕ್ಷೇತ್ರೀಯ ತಿಂಗಳ ಯೂತ್ ಫೋರ್ಸ್ ಸಂಘಟನೆ ಈಗಾಗಲೇ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ನಾವು 5ನೇ ವರ್ಷದ ಸಂಸ್ಥಾಪನೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು 5 ವರ್ಷದ ಒಂದು ಸಾಧನೆಯ ಬಗ್ಗೆ ಮಾತನಾಡಬೇಕಾಗುತ್ತೆ, ಹೆಜ್ಜೆ ಗುರುತುಗಳ ಬಗ್ಗೆ ಮಾತನಾಡಬೇಕಾಗುತ್ತೆ. ಈ ಒಂದು ಸಂಘಟನೆ ಹುಟ್ಟಿದ್ದೇ ಒಂದು ರೋಚಕ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಸಂಘಟನೆಗಳು, ಎಲ್ಲ ಸಮುದಾಯದ ಸಂಘಟನೆಗಳಿದೆ. ಆರಂಭದಲ್ಲಿ ಈ ಸಂಘಟನೆ ಕಟ್ಟಬೇಕಾದ್ರೆ ನಮ್ಗೆ ಎಷ್ಟೊಂದು ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ, ಎಷ್ಟೊಂದು ಮಟ್ಟಿಗೆ ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಅನುಮಾನ ಇತ್ತು. ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ಬೋದು, ನಾನಾಗಿರ್ಬೋದು, ಹಲವಾರು ಮುಖಂಡರು ಕೂಡ ಭೇಟಿ ಮಾಡಿ ಮಾತನಾಡಿದಾಗ ಕೆಲವೊಂದು ಕಡೆ ನಿಮ್ಗೆ ಆಗುತ್ತಾ ಅನ್ನುವಂತಹದ್ದು ನಮ್ಗೆ ಓಪನ್ ಆಗಿ ಹೇಳದಲ್ಲೇ ಇದ್ರು ಕೂಡ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇತ್ತು. ಆದ್ರೆ ನಮ್ಮ ಬೆನ್ನಿಗೆ ನಿಂತಿದ್ದು ಇದೇ ಸಮುದಾಯದ ಯಜಮಾನರುಗಳು, ಮುಖಂಡರುಗಳು ಬೆನ್ತಟ್ಟಿ